ಗುಡ್ ಮಾರ್ನಿಂಗ್ ಮೈ ಡಿಎಕ್ಷನ್ ಫ್ಯಾಮಿಲಿ. ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ನಮನಗಳು. ನಮ್ಮ ಡಿಎಕ್ಷನ್ ಕಂಪನಿ ಮಲೇಷಿಯಾ ಪ್ರಪಂಚದ ಸರಿಸುಮಾರು 180ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನಮ್ಮ ಡಿಎಕ್ಷನ್ ಕಂಪನಿಯ ಆರ್ಗ್ಯಾನಿಕ್ ಮತ್ತು ಹೈಜೆನಿಕ್ ಪ್ರಾಡಕ್ಟ್ಗಳು, ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಪ್ರಾಡಕ್ಟ್ಗಳು ಸಿಗ್ತಾವು. ಆ ಪ್ರಾಡಕ್ಟ್ಗಳನ್ನ ಆರಾಮಿದ್ದವರು ಯಾಕೆ ಸ್ವೀಕಾರ ಮಾಡಬೇಕು? ನಾವ್ ಆರಾಮದೀವಿಲ್ರಿ, ನಾವ್ಯಾಕೆ ಅವನ್ ತಗೋಬೇಕು ಅಂತ ಕೆಲವರು ಪ್ರಶ್ನೆ ಮಾಡ್ತಾರ. ಅವರಿಗೋಸ್ಕರ ನನ್ನ ತಿಳುವಳಿಕೆ ಪ್ರಕಾರ ಒಂದು 4 ಮಾತುಗಳನ್ನ ಆಡ್ಬೇಕು ಅಂತ ಕೂತಿದ್ದೀನಿ. ಆರಾಮಾಗಿರೋರು ಯಾಕೆ ಸೇವಿಸ್ಬೇಕು ಅಂತಂದ್ರ, ಈಗೇನ್ ಆರಾಮ್ ಅದಾರಲ್ಲ ಅಥವಾ ಆರಾಮದೀವಿ ಅಂತ ಏನ್ ತಿಳ್ಕೊಂಡಾರಲ್ಲ, ಅವ್ರು ನಡೆದಾಡ್ತಾ ಇದ್ದಾರ, ಅದಕ್ಕೆ ನಾವು ಆರಾಮದೀವಿ ಅಂತ ತಿಳ್ಕೊಂಡಾರ. ಅವರು ಹೀಗೆ ಇನ್ನೊಂದ್ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಹೋದ್ರು ಅಂದ್ರ ಎಷ್ಟೇ ಆರೋಗ್ಯದ ಬಗ್ಗೆ ಅವರು ಗಮನವನ್ನು ಕೊಟ್ಟು ತಾವು ಏನೊಂದಷ್ಟು ಶುದ್ಧವಾದ ನೀರು, ತಮಗೇನ್ ಸಿಗ್ತದ ಆಹಾರ ಸೇವನೆ ಮಾಡ್ತಾ ಹೋಗ್ತಾರೆ. ಆಮ್ಲಜನಕ ಸರಿಯಾಗಿ ಸಿಗ್ತಾ ಇಲ್ಲ, ಆಮೇಲೆ ಕುಡಿತಕ್ಕಂತ ನೀರು ಆರೋಗ್ಯಕರವಾಗಿಲ್ಲ. ಹೀಗಾಗಿ ಒಂದಿಲ್ಲ ಒಂದ್ ದಿವ್ಸ ಅವರು ಕಾಯಿಲೆಗೊಳಗಾಗೋ ಸಾಧ್ಯತೆಗಳು ಬಹಳ ಇರ್ತಾವ. ಸಾಮಾನ್ಯವಾಗಿ ನಾವು ಸೇವಿಸುವ ಆಹಾರ ಕೆಮಿಕಲ್ ಹಾಗೂ ಕಲಬೆರಕೆ ರಹಿತವಾಗಿ ಇರುವುದಿಲ್ಲ. ಅಂದ್ರೆ ಕಲಬೆರಕೆ ಇರ್ತದೆ ಮತ್ತು ಅದರೊಳಗ ಕೆಮಿಕಲ್ ಕೂಡ ಇರ್ತದ. ನೀರು ಆರೋಗ್ಯಕರವಾಗಿರುವುದಿಲ್ಲ. ಅಂದರೆ ನಾವು ಇಂದು ಬಹುತೇಕ ಜನರು ಫಿಲ್ಟರ್ ನೀರನ್ನು ಕುಡಿಯುತ್ತಲಿದ್ದೇವೆ. ಅದು ಶುದ್ಧವಾಗಿರುತ್ತದೆ, ಫಿಲ್ಟರ್ ನೀರು ಸ್ವಚ್ಛ ಇರ್ತಾವ್ರಿ, ಆದ್ರೆ ಆರೋಗ್ಯಕರವಾಗಿರುವುದಿಲ್ಲ. ಹಂಗಂದ್ರೆ ಏನು ಅನ್ನೋದನ್ನು ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ನಾವು. ಆದರೆ ಆರೋಗ್ಯಕರವಾಗಿರುವುದಿಲ್ಲ, ಯಾಕೆಂದರೆ ಆರೋಗ್ಯಕರ ನೀರಿನಲ್ಲಿ ಇರಬೇಕಾದ TDS ಇರುವುದಿಲ್ಲ. ಅಂದ್ರೆ ಆರೋಗ್ಯಕರವಾದಂತಹ ನೀರು ಅಂದ್ರೆ ನಮ್ಮ ದೇಹಕ್ಕೆ ಅನುಕೂಲ ಮಾಡ್ತಕ್ಕಂತಹ ನೀರು TDS ಎಷ್ಟಿರ್ಬೇಕಪ್ಪ ಅಂದ್ರ ಪ್ರತಿಶತ 80ಕ್ಕಿಂತ ಹೆಚ್ಚು, 150ಕ್ಕಿಂತ ಕಮ್ಮಿ ಇದ್ರೆ ಬಹಳ ಚಲೋ. ಕಡೆ ಪಕ್ಷ 200 ತನಕ ಇರಬಹುದಂತ ಇಟ್ಕೊಳ್ರಿ. ಹೋಗ್ಲಿ ಕೊಟ್ಟ ಕೊನೆಗೆ 300 ತನಕ ಲಾಸ್ಟ್, ಬಟ್ 80ಕ್ಕಿಂತ ಕೆಳಗೆ ಹೋಗ್ಬಾರ್ದು. ಅದು ಎಸ್ಪೆಷಲಿ 60ಕ್ಕಿಂತ ಕೆಳಗೆ ಹೋದ್ರೆ ಹೆಚ್ಚು ತೊಂದರೆದಾಯಕ. ಆದ್ರೆ ನಾವು ಬಳಸ್ತಕ್ಕಂತಹ ಫಿಲ್ಟರ್ ನೀರು ಸಾಮಾನ್ಯವಾಗಿ ಲೆಸ್ ದ್ಯಾನ್ 60 ಇರ್ತದೆ TDS. ಇನ್ನ ಆಂಟಿ ಆಕ್ಸಿಡೆಂಟ್ ಅಂದ್ರ ಉತ್ಕರ್ಷಣ ನಿರೋಧಕ, ಅಂದರೆ ಸ್ವತಂತ್ರ ರ್ಯಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ನಮ್ಮ ಜೀವಕೋಶ ಅಂದ್ರೆ ಸೆಲ್ಗಳನ್ನು ರಕ್ಷಿಸುವ ನೈಸರ್ಗಿಕ ಅಥವಾ ಸಂಶ್ಲೇಷಿತ ವಸ್ತುಗಳು. ಫ್ರೀ ರ್ಯಾಡಿಕಲ್ಗಳು ಸಾಮಾನ್ಯ ಚಯಾಪಚಯ ಕ್ರಿಯೆಯ ಸಮಯದಲ್ಲಿ ಮತ್ತು ಪರಿಸರದ ಒತ್ತಡಗಳಿಗೆ ಒಡ್ಡಿಕೊಳ್ಳುವಾಗ ಅವು ಆಕ್ಸಿಡೇಟಿವ್ ಒತ್ತಡವನ್ನು ಉಂಟು ಮಾಡುತ್ತವೆ. ಇದು ವಯಸ್ಸಾಗುವಿಕೆ, ಹೃದಯ ಕಾಯಿಲೆ, ಕ್ಯಾನ್ಸರು ಮತ್ತು ಮಧುಮೇಹಗಳಿಗೆ ಸಂಬಂಧಿಸಿದೆ. ಅಂದ್ರ ಅವುಗೆಲ್ಲ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಉತ್ಕರ್ಷಣ ನಿರೋಧಕಗಳು ಅಂದ್ರೆ ಆಂಟಿ ಆಕ್ಸಿಡೆಂಟ್ಗಳು ಸ್ವತಂತ್ರ ರ್ಯಾಡಿಕಲ್ ಸ್ಕ್ಯಾವೆಂಜರ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅವು ಈ ಅಸ್ಥಿರ ಅಣುಗಳೊಂದಿಗೆ ಸುರಕ್ಷಿತವಾಗಿ ಸಂವಹನ ನಡೆಸುತ್ತವೆ ಮತ್ತು ಎಲೆಕ್ಟ್ರಾನ್ಗಳನ್ನು ದಾನ ಮಾಡುವ ಮೂಲಕ ಅವುಗಳನ್ನು ತಟಸ್ಥಗೊಳಿಸುತ್ತವೆ. ಆರೋಗ್ಯಕರ ಜೀವಕೋಶ ಹೊರೆಗಳು, ಪ್ರೋಟೀನ್ಗಳು ಮತ್ತು DNA ಹಾನಿಯಾಗದಂತೆ ತಡೆಯುತ್ತವೆ ಅಂತ ಹೇಳ್ತಾರೆ. ನೋಡ್ರಿ, DNA ಹಾನಿ ಆಗೋ ಸಾಧ್ಯತೆಗಳು ಇರ್ತಾವ. ಅಂದ್ರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಹ್ಯಾಕ್ ಸಾಧ್ಯದ? ಇನ್ನ ಅಲ್ಕಲೈನ್ ವಾಟರ್ ಕುಡಿಬೇಕಂತ ಹೇಳ್ತಾರ. ಅಲ್ಕಲೈನ್ ಅಂದ್ರೆ ಕ್ಷಾರೀಯ, ಅಂದ್ರೆ ಆ ನೀರಿನ pH 8ರಿಂದ 9 ಸರಾಸರಿ ಇದ್ರ ಅದಕ್ಕೇನಪ್ಪಾ ಅಂತಾರಂದ್ರ ಅಲ್ಕಲೈನ್ ವಾಟರ್ ಅಂತಾರ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ನಂತಹ ಖನಿಜ ಅಂದ್ರೆ ಮಿನರಲ್ಗಳಿಂದ ಸಮೃದ್ಧವಾಗಿದೆ.
ಈ ಪಿ ಎಚ್ಗಳು ಅಂದ್ರೆ ಅಲ್ಕಲೈನ್ ವಾಟರು ಮಿನರಲ್ಸ್ ಗಳಿಂದ ಸಮೃದ್ಧ ಆಗಿರ್ತದೆ. ಮಿನರಲ್ಸ್ ಹೋಗಿರಂಗಿಲ್ಲ ಅದ್ರಾಗ. ಆದ್ರೆ ನಾವು ಕುಡಿತಕ್ಕಂತಹ ಶುದ್ಧ ನೀರಿನಲ್ಲಿ ಮಿನರಲ್ಸ್ ತುಂಬಾ ಕಡಿಮೆ ಇರ್ತಾವು ಅಥವಾ ಇರುವುದೇ ಇಲ್ಲ. ಇದು ನಮ್ಮ ರಕ್ತದ ಪಿ ಎಚ್ ಅನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅಂದ್ರೆ ನಮ್ಮ ರಕ್ತದ ಪಿ ಎಚ್ ಎಷ್ಟಿರ್ಬೇಕು ಅಷ್ಟು ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ತದೆ. ಇದು ನಿಮ್ಮ ಶ್ವಾಸಕೋಶಗಳು ಮತ್ತು ಮೂತ್ರಪಿಂಡಗಳು ಬಿಗಿಯಾಗಿ ನಿಯಂತ್ರಿಸುತ್ತದೆ. ಅಂದ್ರೆ ನಮ್ಮ ಶ್ವಾಸಕೋಶಗಳನ್ನ ಮತ್ತು ಮೂತ್ರಪಿಂಡಗಳನ್ನ ರಕ್ಷಿಸುವಂತಹ ಶಕ್ತಿ ಈ ಅಲ್ಕಲೈನ್ ವಾಟರ್ಗೆ ಅದ. ಇನ್ನು ಈ ಅಲ್ಕಲೈನ್ ವಾಟರ್ ಅಂತಂದ್ರ ಪಿ ಎಚ್ ಲೆವೆಲ್ 7, 8.5, 8, 8.5, 9, 9.5 ಹಿಂಗ ಬೇರೆ ಬೇರೆ ಪಿ ಎಚ್ ಗಳಿರ್ತಾವು. ನಾವು ಯಾವಾಗ್ಲೂ 9.5 ಪಿ ಎಚ್ ಕುಡಿಯುವುದು ಅಷ್ಟೊಂದು ಒಳ್ಳೆಯದಲ್ಲ. ಅಂದ್ರೆ ನಮ್ಮ ದೇಹಕ್ಕ ಅಲ್ಕಲೈನ್ ಎಷ್ಟು ಮಹತ್ವದ ಅಷ್ಟೇ ಅಸಿಡಿಕ್ಕೂ ಮಹತ್ವದ. ಪ್ರತಿಶತ 20ರಷ್ಟು ಅಸಿಡಿಕ್ ಇರಬೇಕು, 80ರಷ್ಟು ಅಲ್ಕಲೈನ್ ಇರಬೇಕು ಅಂತ ಹೇಳ್ತಾರ. ಆದ್ರೆ ದೇವರು ಬಹಳ ಶಾಣೆ. ಇವ್ರು ಏನಾರ ಮಾಡಿ ಒಂದು 20% ಅಸಿಡಿಕ್ ಮಾಡ್ಕೊಂತಾರ ಅನ್ನೋದು ಪಕ್ಕಾ ಗೊತ್ತೈತಿ. ನೀರ್ ಕುಡಿಯೋದ್ರೊಳಗಾರ ಮಾಡ್ಕೊಂತಾರ, ಆಹಾರ ಸೇವನೆಯೊಳಗಾರ ಮಾಡ್ಕೊಂತಾರ, ಇಲ್ಲ ಏನಾರ ಹ್ಯಾಬಿಟ್ಸ್ ಮಾಡ್ತಾರ, ಏನಾರ ಮಾಡ್ತಾರ. ತಪ್ಪುಗಳನ್ನ ಮಾಡಿ ಅಸಿಡಿಕ್ ಬಾಡಿ ಒಳಗ ಕನಿಷ್ಠ 20% ಅಂತೂ ಆಗೇ ಆಗತ್ತ ಅನ್ನೋ ಭರವಸೆ ಐತೆ. ಆಮೇಲೆ 80% ಅಲ್ಕಲೈನ್ ಇರ್ಬೇಕು ಅಂತ ಹೇಳ್ತಾರ. ಬಟ್ ನಮ್ಮ ದೇಹದಲ್ಲಿ 80% ಅಲ್ಕಲೈನು ಇಲ್ಲ. ಕನಿಷ್ಠ 60ರಿಂದ 80% ನಮ್ಮ ದೇಹದಲ್ಲಿ ಅಸಿಡಿಕ್ ವಾಟರ್ ಅದ. ಅಸಿಡಿಕ್ ವಾಟರ್ದಿಂದ ಮತ್ತ ರಕ್ತದೊಳಗೂ ಅಸಿಡಿಕ್, ಅದ್ರಾಗೂ 83% ವಾಟರ್ ಅದ, ಅದ್ರೊಳಗೂ ಅಸಿಡಿಕ್ ಅದ. ಇನ್ನ ಪೂರ್ತಿ ಬಾಡಿ ಅಸಿಡಿಕ್ ಆದಾಗ ನಾವು ಹೇಗ ಆರಾಮವಾಗಿರ್ಲಿಕ್ಕೆ ಸಾಧ್ಯದ ರೀ? ಅದನ್ನ ಅಲ್ಕಲೈನ್ ಮಾಡ್ಕೋಬೇಕಲ್ಲ. ಅಲ್ಕಲೈನ್ ಮಾಡ್ಕೋಬೇಕಂತಂದ್ರ ನಾವು ಅಲ್ಕಲೈನ್ ವಾಟರ್ ಕುಡಿಬೇಕು, ಅಥವಾ ಡಿಯಕ್ಷನ್ ಪ್ರಾಡಕ್ಟ್ಗಳನ್ನ, ಅಂದ್ರ ಆರ್ಗ್ಯಾನಿಕ್ ಮತ್ತು ಹೈಜೆನಿಕ್ ಆಗಿರ್ತಕ್ಕಂತಹ ಡಿಯಕ್ಷನ್ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡಬೇಕು. ಎರಡೂ ಮಾಡಿದ್ರೆ ಬಹಳ ಚಲೋ, ಬಹಳ ಆರೋಗ್ಯವಾಗಿರ್ತೀರಿ ನೀವು. ಆರೋಗ್ಯದಿಂದಿದ್ರೆ ನೀವು ಎಷ್ಟು ಬೇಕಾದ್ರೂ ಏನ್ ಬೇಕಾದ್ರೂ ಕೆಲಸವನ್ನ ಮಾಡಬಹುದು. ಇನ್ನು ಈ ಅಲ್ಕಲೈನ್ ವಾಟರ್ ಬಗ್ಗೆ ಒಂದ್ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತಗೋಬೇಕಾಗ್ತದೆ. ಅದು ಒಳ್ಳೇದಂತ ಹೇಳ್ತೀನಿ ಅಂದ್ಮೇಲೆ ನಾವು ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದನ್ನು ಕೂಡ ಹೇಳ್ಬೇಕಾಗ್ತದೆ. ಹೇಗಂದ್ರ ಈಗ ನಾವು ಏನಾರ ಮೆಡಿಸಿನ್ ತಗೋತಾ ಇದ್ವಿ ಅಂದ್ರ, ಅಥವಾ ನಮ್ಮ ಡಿಯಕ್ಷನ್ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡ್ತಾ ಇದ್ವಿ ಅಂದ್ರ 7 pH ನೀರನ್ನು ಕುಡಿಬೇಕು. ಅಂದ್ರೆ 8.5, 9, 9.5 ಕುಡಿಬಾರ್ದು. ಆಮೇಲೆ ಊಟಕ್ಕಿಂತ ಮೊದಲು ಮತ್ತು ಊಟ ಆದ್ಮೇಲೆ ಸಾಧ್ಯ ಆದಷ್ಟು 7 pH ವಾಟರ್ ಕುಡಿಬೇಕು. ಆಮೇಲೆ ಇವೆಲ್ಲ 8, 8.5, 9, 9.5 ಕುಡಿಬಹುದು. ಇದೆಲ್ಲ ಸಂದರ್ಭವನ್ನು ಬಿಟ್ಟು ಉಳಿದ ಸಮಯದಲ್ಲಿ ಕುಡಿಬೇಕು. ಅಂದ್ರೆ ನಮ್ಮ ಬಾಡಿ ಬಹಳ ಆರೋಗ್ಯಕರವಾಗಿರ್ತದೆ. ನಮ್ಮ ದೇಹದೊಳಗ ಪ್ರತಿಶತ 72ರಷ್ಟು ನೀರೈತಿ. ಇನ್ನು ಉಳಿತಷ್ಟೇ 28% ಉಳಿತಷ್ಟೇ. ಅಂದ್ರ ನಮಗ ಆಹಾರಕ್ಕಿಂತಲೂ ನೀರು ಮುಖ್ಯ. ನಮಗ ನೀರಿಗಿಂತಲೂ ಆಮ್ಲಜನಕ ಮುಖ್ಯ. ಆಮ್ಲಜನಕ ಕೂಡ ನಾವು ಸರಿಯಾಗಿ ಸೇವನೆ ಮಾಡ್ತಾ ಇಲ್ಲ. ನಮಗೆ ಪರಿಶುದ್ಧವಾದ ಆಮ್ಲಜನಕ ಸಿಗ್ತಾ ಇಲ್ಲ. ಆಮ್ಲಜನಕದ ಬಗೆಗೆ ಹೇಳುವುದು ಬಹಳ ಐತೆ. ನಾವು ಆಮ್ಲಜನಕ ಅಂದ್ರೆ ಆಕ್ಸಿಜನ್ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡ್ತೀವಿ. ಎಲ್ಲರಿಗೂ ಗುರ್ತೈತಿದ್ದು ಬಹಳ ಮಂದಿಗೆ. ಆದರೆ ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಸೇವಿಸಿ ಮಾನವ ಕುಲಕ್ಕೆ ಮತ್ತು ಈ ಭೂಮಿಗೆ ಅವಶ್ಯಕವಾದ ಆಮ್ಲಜನಕವನ್ನು ಬಿಡುತ್ತವೆ. ನಮಗೆ ಅವಶ್ಯಕವಾದ ಆಮ್ಲಜನಕವನ್ನು ಈ ಭೂಮಿಯ ಮೇಲೆ ಇಲ್ಲದಂತೆ ನಾವೇ ಹಾಳು ಮಾಡುತ್ತಲಿದ್ದೇವೆ. ಅಂದ್ರೆ ನಮಗ ಅವಶ್ಯ ಇರ್ತಕ್ಕಂಥ ಆಮ್ಲಜನಕವನ್ನು ನಾವೇ ನಾಶ ಮಾಡ್ತಾ ಇದ್ದೀವಿ. ನಮ್ಮ ಅನಾರೋಗ್ಯಕ್ಕೆ ಹಾಗೂ ನಮ್ಮ ಸಾವಿಗೆ ನಾವೇ ಕಾರಣೀಭೂತರಾಗ್ತಾ ಇದ್ದೀವಿ ಅಂತ ಹೇಳ್ತಾರ. ಆರಾಮವಾಗಿರುವವರು ಡಿಯಕ್ಷನ್ ಪ್ರಾಡಕ್ಟ್ಗಳನ್ನು ಯಾಕೆ ಸೇವಿಸಬೇಕು ಅನ್ನೋದು ಒಂದ್ ಸ್ವಲ್ಪ ಈಗ ಅರ್ಥ ಆಗಿರ್ಬೋದು ಅಂತ ತಿಳ್ಕೊತೀನಿ ನಾ. ಯಾಕೆ ಸೇವಿಸ್ಬೇಕು ಅಂದ್ರೆ
ನಮ್ಮ ಆಹಾರ ಪರಿಶುದ್ಧವಾಗಿಲ್ಲ, ಆರೋಗ್ಯಕರವಾಗಿಲ್ಲ, ನಮ್ಮ ನೀರು ಆರೋಗ್ಯಕರವಾಗಿಲ್ಲ, ಆಮ್ಲಜನಕ ಕೂಡ ಆರೋಗ್ಯಕರವಾಗಿ ಎಷ್ಟು ಬೇಕಷ್ಟು ಸಫಿಶಿಯಂಟ್ ಆಗಿ ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ ನಾವು ಅಲ್ಕಲೈನ್ ವಾಟರ್ ಕುಡಿಬೇಕು ಮತ್ತು ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡಬೇಕು. ಇಲ್ಲಪ್ಪ ನಮಗೆ ಅಲ್ಕಲೈನ್ ವಾಟರ್ ಕುಡಿಲಿಕ್ಕೆ ಆಗುದಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನಾದ್ರೂ ಸೇವನೆ ಮಾಡಬೇಕು. ಅದರಿಂದ ನಮಗ ದೇಹಕ್ಕೆ ಬಹಳ ಅನುಕೂಲ ಆಗ್ತದೆ. ಇನ್ನ ಆರಾಮಿರುವವರು ಕನಿಷ್ಠ 4 ಪ್ರಾಡಕ್ಟ್ಗಳನ್ನು ಸೇವಿಸಬೇಕು. ನಮ್ಮ ಡಿಎಕ್ಷನ್ ಕಂಪನಿಯ 4 ಪ್ರಾಡಕ್ಟ್ಗಳನ್ನ ಅವನು ಸೇವಿಸಿದ್ರು ಅಂದ್ರ ಈ ಎಲ್ಲಾ ಕೊರತೆಗಳನ್ನ ಅವು ನೀಗಿಸ್ತಾವ. ಯಾವ ಪ್ರಾಡಕ್ಟ್ ಅಂತ ಕೇಳಿದ್ರ ಮೊಟ್ಟ ಮೊದಲಿಗೆ ಟೀ. ಮುಖ್ಯವಾಗಿ ನಮ್ಮ ಟೀಯನ್ನ ಸೇವಿಸಬೇಕು, ಅಥವಾ ಕಾಫಿ ಸೇವಿಸಬೇಕು, ಅಥವಾ ನಮ್ಮ ಈ ಇನ್ಸ್ಟಂಟ್ ಕಾಫಿಯನ್ನು ಸೇವಿಸಬೇಕು. ಈ ಕಾಫಿಯಲ್ಲೂ ಕೂಡ ಗ್ಯಾನೋಡರ್ಮಾ ಇದೆ. ಆ ಗ್ಯಾನೋಡರ್ಮಾ ಲುಸಿಡಿಯಂದಲ್ಲಿ 400 ಔಷಧೀಯ ಗುಣಗಳನ್ನು. ಅದಕ್ಕೋಸ್ಕರ ಟೀ ಅಥವಾ ಕಾಫಿ ಕುಡಿಬೇಕು. ಎರಡರಲ್ಲೂ ಡಿಎಕ್ಷನ್ ಗ್ಯಾನೋಡರ್ಮಾ ಅದ. 400 ಔಷಧೀಯ ಗುಣಗಳದಾವು. ಕನಿಷ್ಠ 4 ರಿಂದ 8 ಕಪ್ ಮಿನಿಮಮ್ ಒಂದ್ ದಿವಸಕ್ಕೆ ಕುಡಿದ್ರೆ ಬಹಳ ಚಲೋ, ಒಳ್ಳೆಯದು ಆರೋಗ್ಯಕ್ಕೆ. ಇನ್ನು ಎರಡನೇದಾಗಿ ಸ್ಪಿರುಲಿನಾ. ನಾಸಾದವರು ಬೇರೆ ಬೇರೆ ಗ್ರಹಗಳಿಗೆ ಹೋಗುವಾಗ ಈ ಸ್ಪಿರುಲಿನಾವನ್ನ ತಗೊಂಡು ಹೋಗ್ತಾರೆ. ಇದರೊಳಗೆ ಕ್ಯಾಪ್ಸಲ್ ಬರ್ತಾವು, ಟ್ಯಾಬ್ಲೆಟ್ ಬರ್ತಾವು. ಇವುಗಳ ಸೇವನೆಯಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲಾ ಪೌಷ್ಟಿಕಾಂಶಗಳು ಒದಗ್ತಾವು. ಅದಕ್ಕೋಸ್ಕರ ಅದನ್ನು ತಗೊಳ್ಳೋದ್ರಿಂದ ನೀವು ತುಂಬಾ ಎನರ್ಜೆಟಿಕ್ ಆಗ್ತೀರಿ, ಕ್ರಿಯಾಶೀಲರಾಗ್ತೀರಿ. ಯಾಕಂದ್ರೆ ನಿಮ್ಮ ರಕ್ತ ಶುದ್ಧ ಆಗ್ತದ, ಕಮ್ಮಿ ಇದ್ರೆ ವೃದ್ಧಿ ಆಗ್ತದ, ಜೊತೆಗೆ ನಿಮ್ಮ ಹೆಮೋಗ್ಲೋಬಿನ್ ಕೂಡ ಸರಿ ಹೋಗ್ತದೆ. ಹೆಮೋಗ್ಲೋಬಿನ್ ಕಮ್ಮಿ ಇತ್ತಪ್ಪ ಅಂದ್ರೆ ಅಶಕ್ತತನ ಆಗ್ತದೆ. ಅದನ್ನೆಲ್ಲ ಇದು ಕಡಿಮೆ ಮಾಡ್ತದೆ. ಹೆಮೋಗ್ಲೋಬಿನ್ ಜಾಸ್ತಿ ಆಗ್ತದೆ, ನಿಮಗೆ ಅನುಕೂಲ ಆಗ್ತದೆ. ಇನ್ನ GL ಅನ್ನ ತಗೋಬಹುದು. GL ತಗೊಂಡ್ರು ಒಳ್ಳೆಯದು. ಅದಕ್ಕೆ ಗ್ಯಾನೋಸಿಲಿಯಂ ಅಂತಾರ. ಆ ಗ್ಯಾನೋಸಿಲಿಯಂ ತಗೊಳ್ಳೋದ್ರಿಂದ ನಮಗೇನಾಗ್ತದ, ನಮ್ಮ ದೇಹಕ್ಕೆ ಆಮ್ಲಜನಕ ಜಾಸ್ತಿ ಬಿಡುಗಡೆ ಆಗ್ತದೆ, ಅಬ್ಸರ್ವ್ ಆಗ್ತದೆ. ಹೀಗಾಗಿ ನಮಗ ಪುಪ್ಪುಸದ ತೊಂದರೆಗಳು, ಉಸಿರಾಟದ ತೊಂದರೆಗಳು ಅಥವಾ ಮೆದುಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವುದಿಲ್ಲ, ಅನುಕೂಲ ಆಗ್ತದೆ. ಅದಕ್ಕೆ GL ತಗೋಬೇಕು. ಇನ್ನ ಕೊನೆಯದಾಗಿ ಟೂತ್ ಪೇಸ್ಟ್. ಈ ಟೂತ್ ಪೇಸ್ಟ್ ಏನೈತಿ ನೋಡ್ರಿ, ಬಹಳ ಒಳ್ಳೇದದ. ಈ ಟೂತ್ ಪೇಸ್ಟ್ ಅನ್ನ ನೀವು ಉಪಯೋಗ ಮಾಡೋದ್ರಿಂದ ನಿಮ್ಮ ಹಲ್ಲು, ಬಾಯಿ, ಒಸಡಿ, ಅಳಗಾಡುವ ಹಲ್ಲುಗಳು ಕೂಡ ಗಟ್ಟಿ ಆಗ್ತವೆ. ನಮ್ಮ ಆಗ್ಯಾವ. ಮತ್ತ ಇದನ್ನ ಯಾಕೆ ಬಳಸ್ಬೇಕಪ್ಪ ಅಂತ ಕೇಳಿದ್ರೆ, ಬಾಯಿಯ ಮುಖಾಂತರನೇ ಬಹಳಷ್ಟು ಟಾಕ್ಸಿನ್ಗಳು ನಮ್ಮ ದೇಹದೊಳಗೆ ಹೋಗ್ತಾವು. ನಮ್ಮ ಅನಾರೋಗ್ಯಕ್ಕೆ ಮುಖ್ಯ ಕಾರಣನೇ ಎಷ್ಟೋ ಸಾರಿ ಬಾಯಿ ಆಗಿರ್ತದೆ. ಅದಕ್ಕೋಸ್ಕರ ಬಾಯಿ ಶುದ್ಧವಾಗಿರ್ಬೇಕು. ಆಮೇಲೆ ನಾಲಿಗೆ ರುಚಿ ಆಗ್ತದೆ, ಟೇಸ್ಟ್ ಬರ್ತದೆ. ಊಟ ಅಡುಗೆ ಬಹಳ ರುಚಿ ಅನಿಸ್ತದ. ನಮ್ಮ ಟೂತ್ ಪೇಸ್ಟ್ ಅನ್ನ 1 ವಾರ 15 ದಿವಸ ಬಳಸಿದ ಮೇಲೆ ಬಹಳ ನಿಮಗ ಅಡಿಗೆ ರುಚಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ನೀವು ಈ ಪ್ಲಾಸ್ಟಿಕ್ ಬ್ರಿಸ್ಟಲ್ ಇರ್ತಕ್ಕಂತಹ, ಪ್ಲಾಸ್ಟಿಕ್ ಹಿಡಿಕೆ ಇರ್ತಕ್ಕಂತಹ ಟೂತ್ ಬ್ರಷ್ಗಳನ್ನ ಬಳಸ್ತಾರೆ. ಆ ಟೂತ್ ಬ್ರಷ್ಗಳಿಂದ ನೀವು ಈ ಟೂತ್ ಪೇಸ್ಟ್ ಅನ್ನ ಉಜ್ಜೋದ್ರಿಂದ ಏನಾಗ್ತದ ಅಂದ್ರ, ಆ ಪ್ಲಾಸ್ಟಿಕ್ ಬ್ರಿಸ್ಟಲ್ಗಳಿಂದ ಅಂದ್ರೆ ಅವು ಸವಕಳಿ ಆಗ್ತಾವ. ಉಜ್ಜಿ 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 ಸವಕಳಿ ಆಗಿ ಸೂಕ್ಷ್ಮಾತಿ ಸೂಕ್ಷ್ಮ ನಮ್ಮ ದೇಹದಲ್ಲಿ ನಿಧಾನವಾಗಿ ಹೋಗ್ತಾ ಇರ್ತದೆ. 20-30 ವರ್ಷಗಳ ನಂತರ ಈ ಒಳಗೆ ಹೋದಂತಹ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಕಿಡ್ನಿ ಪ್ರಾಬ್ಲಮ್ಗೆ ಕಾರಣ ಆಗ್ಬಹುದು, ಕ್ಯಾನ್ಸರ್ಗೆ ಕಾರಣ ಆಗ್ಬಹುದು, ಇನ್ಯಾವುದೋ ಕಾಯಿಲೆಗಳಿಗೆ ಕಾರಣ ಆಗಬಹುದು. ಅದಕ್ಕೋಸ್ಕರ ಸಾಧ್ಯ ಆದ್ರೆ ನಮ್ಮ ಡಿಎಕ್ಷನ್ ಬ್ರಷ್ ಅನ್ನ ಬಳಸ್ರಿ. ಇಲ್ಲಪ್ಪ ಅಂದ್ರೆ ಬೆರಳಿಂದ ಹಲ್ಲನ್ನ ಉಜ್ರಿ ನಮ್ಮ ಟೂತ್ ಪೇಸ್ಟ್ ಲಿಂದ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನೀವು ಆರೋಗ್ಯವಾಗಿರ್ತೀರಿ. ಆರೋಗ್ಯದ ಕಡೆ ಗಮನವನ್ನು ಕೊಡ್ರಿ. ನಮ್ಮ ಆರೋಗ್ಯ ಕ್ರಾಂತಿಯಲ್ಲಿ ತಾವು ಭಾಗವಹಿಸ್ರಿ, ಕೈಗೂಡಿಸ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.